ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಯಾರೆಲ್ಲ ಸೆಕೆಂಡ್ ಇಯರ್ ಪಿ ಯು ಸಿ ಮುಗಿಸ್ಬಿಟ್ಟು ಈ ನೀಟು ಈ ಸಿ ಇ ಟಿ ಅಂದ್ಬಿಟ್ಟು ಹೊಡೆದಾಡ್ತಾ ಇದ್ರೋ, ಇನ್ಫಾರ್ಮೇಷನ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಏನು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದರೋ ಅವರಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಇನ್ ದಿಸ್ ವಿಡಿಯೋ ಐ ವಿಲ್ ಕ್ಲಿಯರ್ ಯುವರ್ ಆಲ್ ಡೌಟ್ಸ್. ಎಂಥ ಡೌಟ್ಸ್ಗಳು ಅಂತ ಹೇಳಿದರೆ, ಈ ಸಿ ಟಿ ಕೌನ್ಸಿಲಿಂಗ್ ಅಂದ್ರೇನು, ಕ್ಲಿಯರ್ ಆಲ್ ಆಫ್ ಯು, ಮಾಕ್ ರಿಸಲ್ಟ್ ಅಂದ್ರೇನು, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂದ್ರೇನು, ಈ ಸಿ ಟಿ ಏನಂತೀರ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಮಾಕ್ ರಿಸಲ್ಟ್ ಯಾವಾಗ ಫರ್ದರ್ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ, ಈ ಮಾಕ್ ರಿಸಲ್ಟ್ ಆ್ಯಂಡ್ ಫರ್ದರ್ ಅಂತ ಇದೆ, ಹಾಗಂದ್ರೆ ಏನು ಸರ್, ಈ ರೀತಿಯಾಗಿ ನಮಗೆ ಏನಂತೀರ ಸರ್ಕ್ಯುಲರ್ ಕೂಡ ಬಂದಿದೆ ಅಂತ. ಜೊತೆಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗುತ್ತೆ, ಅದರ ರಿಸಲ್ಟ್ ಯಾವಾಗ ಬರುತ್ತೆ, ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಬನ್ನಿ ಒಂದೊಂದಾಗಿಯೇ ಸಂಪೂರ್ಣವಾಗಿ ಮುಗಿಸ್ತಾ ಹೋಗೋಣ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕೂಡ ಫೀಸನ್ನು ಪೇ ಮಾಡಿಬಿಟ್ಟಿದ್ದೀರಾ. ಅದು 750 ರುಪೀಸ್ ಆಗಿರುತ್ತೆ. ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ, ಆಪ್ಷನ್ ಎಂಟ್ರಿಗೆ ಲಿಂಕ್ ಕೂಡ ರಿಲೀಸ್ ಆಗಿದೆ. ಅಫಿಷಿಯಲ್ ಲಿಂಕ್ ರಿಲೀಸ್ ಆಗಿರುವಂಥದ್ದು. ತಾವುಗಳು ಆ ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿ ಆ ಅಫಿಷಿಯಲ್ ಲಿಂಕಲ್ಲಿ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ಆಯಿತಾ, ತಮ್ಮ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ಆಪ್ಷನ್ ಎಂಟ್ರಿ ಅಂತ, ಈ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ. ಈಗ ಕೇಳ್ಕೊಳ್ಳಿ. ನಿಮ್ಮ ರ್ಯಾಂಕ್ ಲೀಸ್ಟು, ನಿಮ್ಮ ಅಂಕಗಳು, ನಿಮ್ಮ ಪ್ರತಿಯೊಂದು ಗೊತ್ತಾಗಿದೆ. ಸಿ ಟಿನಲ್ಲಿ ಎಷ್ಟು, ನೀಟಲ್ಲಿ ಎಷ್ಟು, ಪ್ರತಿಯೊಂದು ನಿಮಗೆ ಗೊತ್ತಿದೆ. ಹಾಗಿದ್ದರೆ ಈಗಾಗಲೇ ತಾವುಗಳು ಒಂದು ಲೀಸ್ಟನ್ನು ಮಾಡಿಕೊಳ್ಬೇಕಾಗಿತ್ತು. ಎಂಥ ಲೀಸ್ಟು ಅಂದರೆ, ನನಗೆ ಇಂಜಿನಿಯರಿಂಗು ಸೀಟು ಈ ಕಾಲೇಜ್ ಬೇಕು, ಹೌದಲ್ವಾ, ಮೊದಲನೆಯ ಆದ್ಯತೆ ನಿಮ್ಮ ಕೊಟ್ಟಿರುವಂಥ ಪ್ರಿಯಾರಿಟಿ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಲ್ಲಿದೆ, ಅದು ನಿಮಗೆ ಬೇಕಾಗಿದೆ. ಅದನ್ನು ತಗೊಂಬಂದು ನೀವು 5ನೇಯ ಲೀಸ್ಟಲ್ಲಿ ಸೆಲೆಕ್ಟ್ ಮಾಡಿರ್ತೀರ ಅಂತ ಹೇಳಿದರೆ 5ನೇ ಪೊಸಿಷನನ್ನು ಕೊಟ್ಟಿರ್ತೀರ. ಹಾಗಿದ್ರೆ ಪೊಸಿಷನ್ 1, 2, 3, 4 ಮೊದಲು ಆದ್ಯತೆಯನ್ನು ಕೊಟ್ಟಿದ್ದೀರಾ. ನೀವು ಕೌನ್ಸಿಲಿಂಗಿಗೆ ಹೋದಾಗ ನಿಮಗೆ ಫಸ್ಟ್ ಕಾಲೇಜ್ ಸಿಕ್ಬಿಟ್ರೆ ಈಗ 5ನೇ ಕಾಲೇಜು ಮನಸ್ಸಲ್ಲಿರುತ್ತೆ, ನನಗೆ ಈ ಕಾಲೇಜಿಗೆ ಹೋಗಬೇಕು ಅಂತ. ಯಾರಿಗೆ ಯಾವ ಕಾಲೇಜರಿಗೆ ಹೋಗಬೇಕು, ಯಾವ ಕಾಲೇಜು ಒಳ್ಳೆಯದು ಅಂತ ಗೊತ್ತಿರುತ್ತಲ್ವ, ಆ ಕಾಲೇಜಿನ ಪ್ರಿಯಾರಿಟಿ ತಗೊಳ್ಳು ಮೊದಲಿಗೆ ನೀಡಬೇಕಾಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು. ಇಂತಹ ಫಸ್ಟು ಕೂತ್ಕೊಂಡು ಈ ಒಂದು ಚಾರ್ಟನ್ನು ರೆಡಿ ಮಾಡ್ಕೋಬೇಕು. ನಂತರದಲ್ಲಿ ತಗೊಳ್ಳೋ ಆ ಪ್ರೊಸೆಸ್ಸಿಗೆ ಹೋಗಬೇಕು. ಯಾವ ಪ್ರೊಸೆಸ್ಸಿಗೆ? ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಿಗೆ ಹೋಗಬೇಕು. ಲಾಗಿನ್ ಆಗೋಕ್ಕಿಂತ ಮುಂಚೆ ತಾವುಗಳು ಒಂದು ಕಾಲೇಜಿನ ಪಟ್ಟಿಯನ್ನು ಲೀಸ್ಟನ್ನು ರೆಡಿ ಮಾಡ್ಕೊಂಡು, ನಾನು ಮೊದಲು ನೋಡಿ ಎಷ್ಟರ ಕಾಲೇಜಿನ ಲೀಸ್ಟನ್ನು ತಾವುಗಳು ಏನಂತೀರ ತಾವುಗಳು ಲೀಸ್ಟ್ ಮಾಡ್ಬೋದು. ಆಪ್ಷನ್ ಎಂಟ್ರಿನಲ್ಲಿ ಎಷ್ಟಾದರೂ ಎಂಟ್ರಿ ಮಾಡ್ಬೋದು. ಎಷ್ಟು ದೇರ್ ಈಸ್ ಅನ್ಲಿಮಿಟ್ ಅಂತ ಹೇಳ್ತೀವೋ, ಎಲ್ಲಿವರೆಗೂ ಬೇಕು ನಿಮಗೆ ಅಲ್ಲಿವರೆಗೂ ಕೂಡ ಕೊಟ್ಕೋಬೋದು. ಯಾಕಂದರೆ ನಿಮಗೆ 99% ತಾವುಗಳು ಸೆಲೆಕ್ಟ್ ಮಾಡಿರುವಂಥ ಕಾಲೇಜೇ ನಿಮಗೆ ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ಅಂದರೆ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟು ಯಾವ ಕಾಲೇಜಿಗೆ ಆಗುತ್ತೆ ಅಂದರೆ 99% ತಾವುಗಳು ಏನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀರೋ ನಿಮ್ಮ ಆಪ್ಷನ್ ಎಂಟ್ರಿನಲ್ಲಿ ಅದೇ ಕಾಲೇಜು ನಿಮಗೆ ಸಿಗುವಂಥದ್ದಾಗಿರುತ್ತೆ. ಆದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳುವಂಥದ್ದು ಇಷ್ಟೇ, ಮೊದಲು ನಿಮಗೆ ಯಾವ ಕಾಲೇಜಿನ ಮೇಲೆ ಆಸೆ ಇರುತ್ತೋ, ಕ್ಲಿಯರ್ ಆಲ್ ಆಫ್ ಯು, ಎಕ್ಸಾಂಪಲಿಗೆ XYZ ಅಂತ ಒಂದು ಕಾಲೇಜ್ ಇದೆ, ಅದನ್ನು ತಾವುಗಳು ನಿಮ್ಮ ಒಂದು ಆಪ್ಷನ್ ಎಂಟ್ರಿನಲ್ಲಿ ಸೆಕೆಂಡ್ ಇಟ್ಟಿರ್ತೀರ. ಕ್ಲಿಯರ್. ABC ಕಾಲೇಜು ನಿಮಗೆ ಬಹಳ ಅಂದರೆ ಬಹಳ ಇಷ್ಟ ಇರುತ್ತೆ, ಅದನ್ನು ನೀವು 4ನೇ ಪೊಸಿಷನಲ್ಲಿ ಇಟ್ಟಿರ್ತೀರ, ಹೌದಲ್ವಾ. ನೋಡಿ, ಈಗ ಸೀಟ್ ಅಲಾಟ್ಮೆಂಟ್ ಆಗುವ ಸಮಯದಲ್ಲಿ, ಕಾಲೇಜ್ ಅಲಾಟ್ಮೆಂಟ್ ಆಗುವ ಸಮಯದಲ್ಲಿ ನಿಮಗೆ ಸೆಕೆಂಡ್ ಅಲಾಟ್ಮೆಂಟೇ ಆಗಿಬಿಡುತ್ತೆ. ಯಾರೂ ಅದನ್ನು ತಗೊಂಡಿರಲ್ಲ. ಆವಾಗ ನಿಮಗೆ ಬೇಜಾರಾಗುತ್ತೆ, ಅಯ್ಯೋ ನನಗೆ ABC ಸಿಕ್ಕರೆ ಒಳ್ಳೆಯದಾಗತ್ತಲ್ಲ ಅಂತ. ಹಾಗಾಗಿ ನಿಮಗೆ ಯಾವ ಕಾಲೇಜು ಪ್ರಿಫರೆನ್ಸು ಫಸ್ಟ್ ಆದ್ಯತೆ ಬೇಕೋ ಅದನ್ನು ಮೇಲ್ಗಡೆ ಇಟ್ಕೊಂಡು ನಂತರದಲ್ಲಿ ತಾವುಗಳು ಬೇರೆ ಉಳಿದ ಕಾಲೇಜುಗಳನ್ನು ಪ್ರಿಯಾರಿಟಿ ಕೆಳಗಡೆ ಇಟ್ಟುಕೊಳ್ಳಿ. ಇನ್ನೊಂದು ಡೌಟ್ ಇದೆ ಮಕ್ಕಳಿಗೆ, ಸರ್ ಸಿಗುತ್ತೋ ಇಲ್ಲೋ ಕಾಲೇಜು, ಆ ರೀತಿಯಾಗಿ ನಮಗೆ ಡೌಟ್ ಇದೆ ಅಂತ. ನೋಡ್ರೋ, ಇಟ್ ಡಿಪೆಂಡ್ಸ್ ಆನ್ ಯುವರ್ ರ್ಯಾಂಕ್ ಲಿಸ್ಟ್. ಅದು ನಿಮ್ಮ ರ್ಯಾಂಕಿನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಏನು ಡೌಟ್ ಇದೆ ಅಂದರೆ, ಫಸ್ಟ್ ಯಾರಾದರೂ ಆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರಿಗಷ್ಟೇ ಹೋಗ್ಬಿಡುತ್ತೆ ಅನ್ನೋ ಸೀಟು ಅಂತ. ಹಾಗೆ ಏನೂ ಇಲ್ಲ. ಅದು ಕ್ಲಿಯರ್ ಆಲ್ ಆಫ್ ಯು, ನಿಮ್ಮ ರ್ಯಾಂಕಿನ ಮೇಲೆ ಡಿಪೆಂಡ್. ಫಾರ್ ಎಕ್ಸಾಂಪಲ್, ABC ಕಾಲೇಜ್ ನಾನು ಸೆಲೆಕ್ಟ್ ಮಾಡಿರ್ತೀನಿ, ನೀವು ಸೆಲೆಕ್ಟ್ ಮಾಡಿರ್ತೀರ. ನಿಮ್ಮ ಪ್ರಿಯಾರಿಟಿ 1 ಅಂತ ಇರುತ್ತೆ, ನನ್ನ ಪ್ರಿಯಾರಿಟಿ 5 ಇರುತ್ತೆ. ಹಾಗಿದ್ರೆ ಫಸ್ಟ್ ಯಾರಿಗೆ ಆ ಕಾಲೇಜ್ ಸಿಗುತ್ತೆ ಅಂದರೆ ನಿಮಗೆ ಸಿಗುತ್ತೆ. ಯಾಕೆ ಸಿಗುತ್ತೆ ಅಂದರೆ ನಿಮ್ಮ ಪ್ರಿಯಾರಿಟಿ ಆ ಕಾಲೇಜಿಂದು ಲೀಸ್ಟ್ 1ದಲ್ಲಿದೆ. ಆಯಿತಾ? ಧನ್ಯವಾದಗಳು. ಇದು 1 ಆಯಿತು. ಇನ್ನೊಂದು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದರ ಪ್ರಾರಂಭ ಏನಂತೀರ, ಸ್ಟಾರ್ಟಿಂಗ್ ಡೇಟ್ ಯಾವಾಗ ಸರ್ ನಮಗೆ ಆಪ್ಷನ್ ಎಂಟ್ರಿಗೆ ಅಂತ ತಾವುಗಳು ಕೇಳೋದಾದರೆ 8ನೇ ತಾರೀಕು ಸಂಜೆಯಿಂದ ಸ್ಟಾರ್ಟ್ ಆಗಿದೆ. ಇದರ ಅರ್ಥವೇನು ಅಂದರೆ, ಇವತ್ತು ತಾರೀಕು 10, ಇವತ್ತು ಡೇಟ್ ಎಷ್ಟು 10. ಹಾಗಾಗಿ ತಾವುಗಳು ಏನಂತೀರ ಹರಿಬರಿ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಅರ್ಜೆಂಟ್ ಯಾಕೆ ಮಾಡ್ಕೊತ ಇದ್ದೀರಾ? ನೋಡಿ, ಕರೆಕ್ಟಾಗಿ ಕೂತ್ಕೊಂಡು ಆಪ್ಷನ್ ಎಂಟ್ರಿ, ನಿಮ್ಮ ರ್ಯಾಂಕ್ ಎಷ್ಟು ಇಂಪಾರ್ಟೆಂಟೋ ಆಪ್ಷನ್ ಎಂಟ್ರಿ ಕೂಡ ಅದಕ್ಕಿಂತ ಡಬಲ್ ಇಂಪಾರ್ಟೆಂಟು.
ಯಾಕಂದರೆ ನೀವು ಓದಿ ನಿಮ್ಮ ಜೀವನವನ್ನು ಸೆಟ್ಲ್ ಮಾಡಿಕೊಳ್ಳುವಂಥ ಕಾಲೇಜಾಗಿರುತ್ತೆ ಅದು. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆರಾಮಾಗಿ ಕೂತ್ಕೊಂಡು ಟೆನ್ಷನ್ ನಹಿ ಲೇನೆಕ, ಟೆನ್ಷನ್ನೇ ತಗೋಬಾರ್ದು. ಆರಾಮಾಗಿ ಕೂತ್ಕೊಂಡು ಕಾಮಾಗಿ ಫಸ್ಟು ಕಾಲೇಜ್ ಪಟ್ಟಿಯನ್ನು ಲೀಸ್ಟ್ ಮಾಡಿಕೊಳ್ಳಿ. ಲೀಸ್ಟ್ ಮಾಡಿಕೊಂಡು ಆರಾಮಾಗಿ ಆಪ್ಷನ್ ಎಂಟ್ರಿನಲ್ಲಿ ಲಾಗಿನ್ ಆಗಿಬಿಟ್ಟು, ಅರ್ಥ ಆಯ್ತಲ್ವಾ, ನಿಮ್ಗೆ ಏನೇನು ಬೇಕು ನೋಡಿ. ಇನ್ನೊಂದು ಮುಖ್ಯವಾದ ವಿಷಯ, ಮೊಬೈಲಲ್ಲಿ ಮಾಡೋದ್ರಿಂದ ತಪ್ಪುಗಳು ಆಗುವಂಥದ್ದು 99% ಜಾಸ್ತಿ. ಯಾಕೆ ಅಂತ ಹೇಳಿದರೆ ನಿಮಗೆ ಬಿಗ್ ಸ್ಕ್ರೀನ್ ಬೇಕಾಗುತ್ತೆ. ಯಾಕಂದರೆ ಅಷ್ಟು ಆಪ್ಷನ್ಗಳು ಅದರಲ್ಲಿ ಇರ್ತವೆ. ಡೆಸ್ಕ್ಟಾಪಲ್ಲಾದರೂ ಮಾಡಿ ಅಥವಾ ಲ್ಯಾಪ್ಟಾಪಲ್ಲಾದರೂ ಮಾಡಿ. ನಿಮ್ಮ ಹತ್ರ ಎರಡೂ ಇಲ್ಲ ಸರ್, ನಮ್ಮ ಹತ್ರ ಲ್ಯಾಪ್ಟಾಪೇ ಇಲ್ಲ, ಕಂಪ್ಯೂಟರ್ ಇಲ್ಲ ಅಂದರೂ ದಯವಿಟ್ಟು ಸೈಬರ್ ಸೆಂಟ್ರಿಗೆ ಹೋಗಿಬಿಟ್ಟು ಅಲ್ಲಿ ಕೂತ್ಕೊಂಡು ಲೀಸ್ಟ್ ತಗೊಂಡು ಹೋದರೆ ಭಾಳ ಒಳ್ಳೆಯದಾಗುತ್ತೆ. ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗಬೇಕು, ಯಾವತ್ತೂ ಕೂಡ ಪ್ರಿಪೇರ್ ಆಗಿ ಹೋಗಬೇಕು. ಅಲ್ಲಿಂದ ಓಡಿ ಬರಲಿಕ್ಕಾಗಲ್ಲ. ಮನೆಯಲ್ಲೇ ಇತ್ತು ಅಂದರೆ ಅದು ಬೇರೆ ಮಾತು, ಒಂದು 5 ನಿಮಿಷ ಕಾದ್ಬಿಟ್ಟು ಮತ್ತೆ ನೀವು ಸೆಲೆಕ್ಟ್ ಮಾಡ್ಬೋದು. ಆದರೆ ಇಲ್ಲಿ ಹಾಗಾಗಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ನನ್ನ ವಿದ್ಯಾರ್ಥಿಗಳಿಗೆ, ಆಯಿತಾ, ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಿಕ್ಚರೈಸ್ ಮಾಡಿ ಕೊಡ್ತಾ ಇದ್ದೇನೆ ನಿಮಗೆ. ಇದು ಕೊನೆಯ ದಿನಾಂಕ ಆಪ್ಷನ್ ಎಂಟ್ರಿದು ಬಂದುಬಿಟ್ಟು 15ನೇ ತಾರೀಕಾಗಿರುತ್ತೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟಿನ ಮುಖಾಂತರ ತಿಳಿಸ್ತಾ ಇರೋದು ಏನು ಅಂದರೆ, ಸರ್ 14ನೇ ಲಾಸ್ಟ್ ಡೇಟು ಅಂತ ತೋರಿಸ್ತಾ ಇದೆ ಅಂತ. 14ಕ್ಕೆ ಅನ್ಕಡಿ, ನೋ ಪ್ರಾಬ್ಲಮ್. ನೋಡಿ, ಇವತ್ತು 10, ಡೇಟ್ 10, 11, 12, 13, 14, 5 ದಿನಗಳು ಸಾಕಲ್ವ ಆಪ್ಷನ್ ಎಂಟ್ರಿಗೆ ನಿಮಗೆ. ಓಕೆ. ಇನ್ನೊಂದು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಇದು ಎಡಿಟ್ ಮಾಡಲಿಕ್ಕೆ ಏನಾದರೂ ನಮಗೆ ಅವಕಾಶ ಸಿಗತ್ತಾ ಅಂತ. ಅದಕ್ಕೆ ಈಗ ಬರ್ತಾ ಇದ್ದೀನಿ. ಒಮ್ಮೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿದ ನಂತರ ನಿಮಗೆ 3 ದಿನಗಳ ನಂತರ ಮಾಕ್ ರಿಸಲ್ಟ್ ಅಂತ ಕರಿತೀವಿ. ಮಾಕ್ ರಿಸಲ್ಟ್ ಅಂತ ಹೇಳಿದರೆ ಏನು? ಮಾಕ್ ರಿಸಲ್ಟ್ ನೋಡಿ, ಸಿಮಿಲರ್ ಟು ಮಾಕ್ ಟೆಸ್ಟ್ ಅಂತ. ಮಾಕ್ ಟೆಸ್ಟ್ ಅಂತ ನಿಮ್ಮ ಕಾಲೇಜ್ಗಳಲ್ಲಿ ಮಾಡಿದ್ದಾರೆ. ಮಾಕ್ ಟೆಸ್ಟ್ ಅಂದರೆ ಏನು? ಕ್ಲಾಸ್ ಟೆಸ್ಟ್ ಅಂತ, ಆಯಿತಾ. ಅಂದರೆ ಎಕ್ಸಾಮ್ಗಿಂತ ಮುಂಚೆ ನಿಮಗೆ ಪ್ರಿಪ್ರೇಷನನ್ನು ಮಾಡಿಕೊಳ್ಳುವಂಥದ್ದು, ತಿದ್ದಿಕೊಳ್ಳಲು ಅಂತ. ಅಂದರೆ ಮಾಕ್ ರಿಸಲ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅದು 19ನೇ ತಾರೀಕಿಗೆ ಪ್ರಾರಂಭವಾಗುತ್ತೆ. 19, 20, 21, 22 ಈ 3 ದಿನಗಳ ಕಾಲ. ಕ್ಲಿಯರ್ ಆಲ್ ಆಫ್ ಯು? ಈ 3 ದಿನಗಳ ಕಾಲ ನಿಮಗೆಲ್ಲರಿಗೂ ಕೂಡ, ಆಯಿತಾ, ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡಿ ನಿಮಗೆ ತಿದ್ದಿಕೊಳ್ಳುವಂಥ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಸರ್, ನಿಮಗೆ ಬಂದಿರುವಂಥ, ನಾನೇ ಈಗ ಅಪ್ಲೈ ಮಾಡಿರ್ತೀನಿ. ನಾನು ಯಾವುದೋ ಒಂದು ಕಾಲೇಜ್ ABC ಅಥವಾ XYZ ಅಥವಾ XXX ಕಾಲೇಜನ್ನು ಯಾವುದೋ ಒಂದು ಪ್ರಿಯಾರಿಟಿನಲ್ಲಿ ಇಟ್ಟಿರ್ತೀನಿ. ಆದರೆ ಆಸೆ ನನಗೆ ABC ಮೇಲೆ ಅಥವಾ XYZ ಮೇಲೆ ಇರುತ್ತೆ. ಮಾಕ್ ರಿಸಲ್ಟಿನ ಮುಖಾಂತರ ನಿಮ್ಗೆ ಏನು ತಿಳಿಸ್ತಾರೆ ಅಂದರೆ, ನಿಮ್ಮ ರ್ಯಾಂಕ್ ಲಿಸ್ಟ್ ಪ್ರಕಾರ ನಿಮಗೆ ಈ ಕಾಲೇಜ್ ಬರ್ತಾ ಇದೆ ಸರ್, ಆರ್ ಯು ಓಕೆ ವಿತ್ ದಿಸ್ ಅಂತ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನಿಮಗೆ ಏನು ಮಾಡ್ತಾರೆ ಅಂದರೆ, ಮತ್ತೆ 3 ದಿನಗಳ ಕಾಲ ಅಥವಾ 2 ದಿನಗಳ ಕಾಲಾವಕಾಶವನ್ನು ನೀಡ್ತಾರೆ, ಆಯಿತಾ. ಯು ವಿಲ್ ಗೆಟ್ ಎ ಟೈಮ್ ಟು ಎಡಿಟ್ ಯುವರ್ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿನಲ್ಲಿ ಎಡಿಟ್ ಮಾಡಲಿಕ್ಕೆ ಮತ್ತೆ ನಿಮಗೆ ಏನು ಕಾಲಾವಕಾಶವನ್ನು ಕೊಡ್ತಾರೆ. ಆ ಸಮಯದಲ್ಲಿ ನೀವೇನೆಲ್ಲ ಆಪ್ಷನ್ ಎಂಟ್ರಿ ಮಾಡಿದಿರೋ ಕಾಲೇಜಸ್ಸು ಅದನ್ನು ಮತ್ತೆ ರೀಪ್ಲೇಸ್ ಮಾಡ್ಬೋದು. ಮೇಲೆ ಕೆಳಗಡೆ ಎಲ್ಲ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಫೈನಲ್ಲಾಗಿ ಈಗ ಬರುವಂಥದ್ದು ನಾವು ಎಲ್ಲಿದ್ದೀವಿ ಅಂದರೆ, 25ನೇ ತಾರೀಕಿಗೆ ನಿಮಗೆ ಫಸ್ಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಾಗ ಬಹಳ ಸಂತೋಷವಾಗಿ ತಗೊಳ್ಳೋ, ಜಂಪ್ ಆಗಿಬಿಡಿ, ಹೋಗಿ ಕಾಲೇಜಿಗೆ ತಗೊಳ್ಳೋ ಸೇರ್ಕೋಬೋದು. ಆದರೆ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಕಾಲೇಜಸ್, ನೋಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜಿನ ಜೊತೆಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ಅಂದರೆ ದಯವಿಟ್ಟು ತಗೊಳ್ಳೋ, ಹ್ಯಾಪಿಯಾಗಿ ಹೋಗಿಬಿಟ್ಟು, ಆಯಿತಾ, ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಜಾಯಿನ್ ಆಗ್ಬೋದು. ಆದರೆ ಬೆಸ್ಟ್ ಅಂತ ಹೇಳಿದರೆ, ಎಲ್ಲರೂ ಹೇಳುವ ಹಾಗೆ ಬೆಸ್ಟ್ ಯಾವುದು ಅಂತ ಹೇಳಿದರೆ, ನಮ್ಮ ಸೀಟ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡಿಗೆ ಹೋದರೆ ನೀವು ಇನ್ನೂ ಒಳ್ಳೆಯದು. ಯಾಕಂದರೆ ಇನ್ನೂ ಒಳ್ಳೆಯದು ಅಂದರೆ ಮತ್ತೆ ಹೋಗ್ಬಿಟ್ಟು ಕೆಳಗಿನಲ್ಲ, ನಿಮ್ಗೆ ಯಾವುದಾರ ಒಂದು ಕಾಲೇಜ್ ಇಷ್ಟ ಆಗಿದರೆ ಅಲ್ಲೂ ಟ್ರೈ ಮಾಡಿ ಬರ್ಬೋದಲ್ಲ ಅಂತ, ಆಯಿತಾ. ದಟ್ ಈಸ್ ನಾಟ್ ಎ ಫೈನಲ್. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ದೇ ಫೈನಲ್ ಅಂತ ಅಲ್ಲ, ಮತ್ತು ಸೆಕೆಂಡ್ ರೌಂಡು, ಆಯಿತಾ, ಹೀಗೆ ತಾವುಗಳು ಹೋಗ್ಬೋದಾಗಿರುತ್ತೆ. ಧನ್ಯವಾದಗಳು. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳು ಇದ್ದರೆ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಗೌರ್ಮೆಂಟ್ ವತಿಯಿಂದ ಬಂದಂಥ ಸರ್ಕ್ಯುಲರ್ಗಳು, ಆಯಿತಾ, KCET, ಆಯಿತಾ, KCET ಅಲ್ಲ, KEA, ಆಯಿತಾ, ಕರ್ನಾಟಕ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡಿಂದ ಬಂದಂತಹ ಸರ್ಕ್ಯುಲರ್ಗಳು. ಯಾವ ಸರ್ಕ್ಯುಲರು? ಈ ಮಾಕ್ ರಿಸಲ್ಟಿನ ಸರ್ಕ್ಯುಲರ್ ಆಗಿರ್ಬೋದು, CET ಕೌನ್ಸಿಲಿಂಗ್ ಸರ್ಕ್ಯುಲರ್ ಆಗಿರ್ಬೋದು. ಫಸ್ಟ್ ರೌಂಡು ನೋಡಿ, ಇದು ಟೈಮ್ ಟೇಬಲ್, ಇದನ್ನು ವೇಳಾಪಟ್ಟಿ ಅಂತ ಕರಿತೀವಿ. ಪ್ರೋಸೆಸ್ ನಾನು ಹೇಳಿದೆ ನಿಮಗೆ. ಫಸ್ಟ್ ಏನು ಪ್ರೋಸೆಸ್ಸು? ಆಪ್ಷನ್ ಎಂಟ್ರಿ ಪ್ರೋಸೆಸ್ ಆಗುತ್ತೆ 4 ದಿನಗಳ ಕಾಲ. ಆಪ್ಷನ್ ಎಂಟ್ರಿ ಪ್ರೋಸೆಸ್ ಆದ ಮೇಲೆ ಮಾಕ್ ರಿಸಲ್ಟ್ ಆ್ಯಂಡ್ ಫರ್ದರ್ ಅಂತ ಇದೆ. ಆ ಪ್ರೋಸೆಸ್ಸು 3 ದಿನಗಳ ಕಾಲ ನಡೆಯುತ್ತೆ, 19ರಿಂದ 22. ಅದಾದ ಮೇಲೆ ನಡೆಯುವಂಥದ್ದು 25ನೇ ತಾರೀಕಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ದಿಸ್ ಈಸ್ ದ ಫಸ್ಟ್ ರೌಂಡ್ ಅಂತ ಕರಿತೀವಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.